ದಿವಂಗತ ಗುಂಡೂರಾವ್ರವರ ನೆನಪು ಮಾಡ್ತಾ ನಾವೆಲ್ಲ ಬಾಲ್ಯದಲ್ಲಿದ್ದಾಗ ಗುಂಡೂರಾವ್ ಅನ್ನುವಂಥ ಹೆಸರು ಒಂದು ದಿಟ್ಟ ನಾಯಕತ್ವಕ್ಕೆ ಸೇರಿದಂಥ ಹೆಸರಾಗಿತ್ತು. ಯಾವುದೇ ನಿರ್ಣಯವನ್ನು ಎರಡನೇ ಆಲೋಚನೆ ಮಾಡದೆ ತತ್ಕ್ಷಣಕ್ಕೆ ತಗೊಳ್ಳುವಂಥ ಧೀಮಂತ ನಾಯಕ ಅನ್ನುವಂಥ ಮಾತನ್ನು ಸದಾಕಾಲ ಹೇಳೋರು. ಆಮೇಲೆ ನಿರುದ್ಯೋಗದ ವಿಚಾರದಲ್ಲೂ ಕೂಡ ಸರ್ವರಿಗೂ ಉದ್ಯೋಗ ಕೊಡಿಸುವಂಥ ದೊಡ್ಡ ಪ್ರಯತ್ನವನ್ನು ಗುಂಡೂರಾವ್ ಕಾಲದಲ್ಲಿ ಮಾಡಿದಂಥದ್ದು. ಅವರ ಆಡಳಿತ ಅಂತಂದರೆ ಎಲ್ಲೋ ಹೋದಾಗ ಜನಸಂದಣಿ ಸೇರಿ ಅಲ್ಲಿ ಜನಸಮೂಹದಿಂದ ಬಂದಂಥ ಧ್ವನಿಗಳಿಗೆ ಪೂರಕವಾಗಿ ನಿಲುವುಗಳನ್ನ ಸರ್ಕಾರದ ಹೆಜ್ಜೆಗಳನ್ನ ಹಾಕುವಂಥದ್ದಲ್ಲಿ ವಿಶೇಷ ಮಹತ್ವ ಗುಂಡೂರಾವ್ಗೆ ಸಲ್ಲುತ್ತೆ. ಅಂಥ ಒಂದು ಆಡಳಿತ ಕೊಟ್ಟಂಥ ಕೆಚ್ಚದೆ ನಾಯಕರು ಇದ್ದರು ಅನ್ನುವಂಥ ಹೆಮ್ಮೆ ಒಟ್ಟಾರೆ ಸಮಾಜಕ್ಕೆ ಸಲ್ಲುತ್ತೆ. ಆ ಗುಂಡೂರಾವ್ ಅವ್ರನ್ನ ನೆನಪು ಮಾಡ್ಕೊಳ್ತಾ ಆ ರೀತಿ ನಾಯಕತ್ವಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕಂಡಂಥವ್ರು ನಾವು ಇಂದು ಕೂಡ ಅವರ ಆದರ್ಶಗಳು ನಮಗೆ ದಾರಿದೀಪವಾಗಿದೆ. ಆ ದಿಕ್ಕಿನಲ್ಲಿ ಸಮಾಜ ಒಳ್ಳೆಯ ಕೆಲಸಗಳು ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಈ ಸನ್ನಿವೇಶದಲ್ಲಿ ಹೇಳ್ತಾ ಅವರ ನೆನಪು ಸದಾಕಾಲ ಶಾಶ್ವತವಾಗಿ ಸಮಾಜದಲ್ಲಿ ಇರುತ್ತೆ. ಅವರ ಕೆಲಸಗಳ ಮುಖಾಂತರ ಇರುತ್ತೆ, ಅವರ ದಿಟ್ಟ ನಿಲುವಿನ ಮುಖಾಂತರ ಇರುತ್ತೆ. ಅವರ ಒಟ್ಟಾರೆ ಅವರ ದೂರದೃಷ್ಟಿಯ ವಿಚಾರಗಳಿಂದ ಅವರು ಇನ್ನೂ ಪ್ರಸ್ತುತವಾಗಿ ನಮ್ಮ ಜೊತೆ ಸದಾಕಾಲ ಇರ್ತಾರೆ ಅನ್ನುವಂಥ ನುಡಿಗಳನ್ನು ಆಡಕ್ಕೆ ಇಚ್ಛೆ ಪಡ್ತೀನಿ. ಆಗ್ಲಿಂದ ಗುಂಡೂರಾವ್ ಹೆಸರಿಡಬೇಕು ಅಂತ ಇದ್ರು ಕಲಾಮಂದಿರದ ಅಭಿಮಾನಿಗಳು. ಈ ಏನು ನಾವು ಕಲಾಮಂದಿರದಲ್ಲಿ ಇವತ್ತು ಸೇರಿ ಆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದ್ದೀವೋ, ಇದರ ಕನಸು ಮತ್ತು ನೆನಸು ಮಾಡಿದವರು ಎರಡೂ ಕೂಡ ಗುಂಡೂರಾವ್ ಅವರವರು ಅವತ್ತು ಕಲಾಮಂದಿರವನ್ನು ಆಗಬೇಕು ಮೈಸೂರಿನಲ್ಲಿ, ಮೈಸೂರೊಂದು ಸಾಂಸ್ಕೃತಿಕ ನಗರಿ ಅನ್ನುವಂಥ ಚಿಂತನೆ ಮಾಡಿ ಅದನ್ನು ಇಲ್ಲಿಗೆ ಸ್ಯಾಂಕ್ಷನ್ ಮಾಡಿ ಅದಕ್ಕೆ ಹಣ ಕೊಟ್ಟು ಅದು ಪೂರೈಸಿದಂಥ ಒಬ್ಬ ದಿಟ್ಟ ನಾಯಕ. ಭಾಳ ವರ್ಷದಿಂದ ಕೂಗಿದೆ. ಯಾವ ಇದನ್ನು ಇಚ್ಛೆಯಿಂದ ಅದನ್ನು ಮಾಡಿ ಸಾಕಾರಗೊಳಿಸಿರೋ ಆ ಕಲಾಮಂದಿರಕ್ಕೆ ಗುಂಡೂರಾವ್ ಅವರ ಹೆಸರಲ್ಲಿ ನಾಮಕರಣ ಮಾಡಬೇಕು ಅಂತ ನಾನು ಈಗಿನ ಸರ್ಕಾರಕ್ಕೂ ಮತ್ತು ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಹೆಸರಿನಲ್ಲಿ ಸಮಾಜದ ಯಾವ ಪ್ರತಿನಿಧಿ ದಿಟ್ಟವಾದಂಥ ನಿರ್ಣಯ ಮಾಡಿ ಆ ಕಾಯಕವನ್ನು ಮಾಡಿದಾರೋ ಅವರ ಹೆಸರನ್ನು ಕಲಾಮಂದಿರಕ್ಕೆ ಇಡಬೇಕು. ಗುಂಡೂರಾವ್ ಹೆಸರಿನಲ್ಲಿ ಈ ಕಲಾಮಂದಿರ ಶಾಶ್ವತವಾಗಿರಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಮಾಡ್ತೀವಿ.